ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ನಾವು ತುಂಬಾ ಹಳೆಯ ಆ್ಯಂಡ್ ಪುರಾತನ ದೇವಸ್ಥಾನಕ್ಕೆ ಹೋಗಿದ್ವಿ. ಇದಕ್ಕೂ ಮುಂಚೆ ನಾವು ಒಂದೆರಡು ಸಲ ಆ ದೇವಸ್ಥಾನಕ್ಕೆ ಹೋಗಿದ್ವಿ, ಆದರೆ ಅವಾಗಲೆಲ್ಲ ನಾನು ವೀಡಿಯೋನ ಶೂಟ್ ಮಾಡ್ಕೊಂಡಿರಲಿಲ್ಲ. ಈ ಸಲ ವೀಡಿಯೋನ ಶೂಟ್ ಮಾಡಿಕೊಂಡು ನಿಮ್ಮ ಜೊತೆ ನನ್ನ ಎಕ್ಸ್ಪೀರಿಯೆನ್ಸು ಮತ್ತು ಟೆಂಪಲ್ಲು ಹೇಗಿದೆ ಅಂತ ಶೇರ್ ಮಾಡ್ಕೋತಾ ಇದ್ದೀನಿ. ಈ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಚಂಪಕಧಾಮ ಸ್ವಾಮಿ ದೇವಸ್ಥಾನ ಅಂತ. ತುಂಬಾ ಬ್ಯೂಟಿಫುಲ್ ಆಗಿದೆ. ಒಂದ್ಸಲ ನೀವೇ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಮಿಸ್ ಮಾಡಿದೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ತುಂಬಾ ಪೀಸ್ಫುಲ್ ಆಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು. ಬನ್ನಿ ಹೇಗಿದೆ ಅಂತ ನೋಡೋಣ. ಈ ದೇವಸ್ಥಾನ ಬನ್ನೇರುಘಟ್ಟದಲ್ಲಿ ಬರುತ್ತೆ. ಸೊ ನೀವು ಒನ್ ಡೇ ಔಟಿಂಗ್ ಪ್ಲ್ಯಾನ್ ಮಾಡಿಕೊಂಡ್ರೆ ಫಸ್ಟು ಬನ್ನೇರುಘಟ್ಟ ಝೂ ನೋಡಿಕೊಂಡು ಅಲ್ಲಿಂದ ನೆಕ್ಸ್ಟು ಚಂಪಕಧಾಮ ಸ್ವಾಮಿ ಟೆಂಪಲ್ ನೋಡಿಕೊಂಡು ಆರಾಮಾಗಿ ನಿಮ್ಮ ಡೇನ ಎಂಜಾಯ್ ಮಾಡ್ಬೋದು. ಇದ್ರ ಲೊಕೇಶನ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ ನೋಡಿ. 12ನೇ ಶತಮಾನದ ಹಳೆಯ ದೇವಸ್ಥಾನವಾಗಿದ್ದು ಇದು. ಇಲ್ಲಿ ಹಿಂದಿನ ಕಾಲದಲ್ಲಿ ತುಂಬಾ ಚಂಪಕ ಮರಗಳಿದ್ವಂತೆ ಮತ್ತು ಮಹಾನ್ ಮಹರ್ಷಿಗಳ ತಪೋಭೂಮಿಯಾಗಿತ್ತಂತೆ ಈ ಚಂಪಕಧಾಮ ಸ್ವಾಮಿ ದೇವಸ್ಥಾನ. ಇಲ್ಲಿ ಹೋಗ್ತಾ ಇದ್ದಂತೆ ಎಂಟ್ರೆನ್ಸಲ್ಲಿ ಎರಡು ದೊಡ್ಡದಾಗಿ ಆನೆಗಳಿವೆ. ಅದು ನಮ್ಮನ್ನು ಸ್ವಾಗತ ಮಾಡೋ ರೀತಿಯಲ್ಲಿ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ಮತ್ತು ಗೋಪುರ ಅಂತೂ ತುಂಬಾ ದೊಡ್ಡದಾಗಿ ತುಂಬಾ ಚೆನ್ನಾಗಿದೆ. ಇಲ್ಲಿಂದ ಒಳಗಡೆ ಹೋಗ್ತಾ ಇದ್ದಂತೆ ಗರ್ಭಗುಡಿಯಲ್ಲಿ ಚಂಪಕರಾಯ ದೇವರ ಜೊತೆ ಲಕ್ಷ್ಮೀ ದೇವಿ ಮತ್ತು ಭೂದೇವಿ ದೇವಿಯ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿತ್ತು. ತುಂಬಾ ಸುಂದರವಾಗಿತ್ತು ಈ ದೇವಸ್ಥಾನ ಅಂತೂ. ಹಾಗೆ ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಒಳಗಡೆ ವಿಡಿಯೋ ಫೋಟೋ ಅಲಾವ್ ಇರಲಿಲ್ಲ. ಸೊ ಆಚೆಯಿಂದನೇ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಈ ದೇವಸ್ಥಾನದ ಟೈಮಿಂಗ್ ಇದೆ. ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಮತ್ತು ಸಂಜೆ 5 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ಇರುತ್ತೆ. ಹಾಗೆ ಅಮಾವಾಸ್ಯೆ, ಹುಣ್ಣಿಮೆ ಇಲ್ಲ ಹಬ್ಬ ದಿನಗಳಲ್ಲಿ ಪೂರ್ತಿ ದಿನ ಓಪನ್ ಆಗಿರುತ್ತೆ ಅಂತ ಅಲ್ಲಿ ಹೇಳ್ತಾ ಇದ್ರು. ಸುತ್ತಲೂ ನೋಡ್ಬೋದು ಎಷ್ಟು ಪುರಾತನ ದೇವಸ್ಥಾನ, ಎಷ್ಟು ಚೆನ್ನಾಗಿದೆ ಅಂತ. ವಿಡಿಯೋನ ಸ್ಕಿಪ್ ಮಾಡಿ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕೆಳಗಡೆ ದೇವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ನಾವು ಅಲ್ಲಿಂದ ಮೇಲೆ ಹತ್ತೋಕೆ ಸ್ಟಾರ್ಟ್ ಮಾಡಿದ್ವಿ. ಮೇಲೆ ಸ್ವರ್ಣಮುಖಿ ದೇವಸ್ಥಾನ ಮತ್ತು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಮೆಟ್ಲಂತೂ ಸಿಕ್ಕಾಪಟ್ಟೆ ಇತ್ತು. ನನಗಂತೂ ಹತ್ತಿ ತುಂಬಾ ಸುಸ್ತಾಗ್ತಾ ಇತ್ತು. ಮೇಲ್ಗಡೆ ಹತ್ತಿದ ಮೇಲೆ ಇಲ್ಲಿ ಸನ್ಸೆಟ್ ನೋಡೋಕ್ಕಂತೂ ತುಂಬಾ ಅದ್ಭುತವಾಗಿರುತ್ತೆ. ಸುತ್ತಮುತ್ತಲು ಹಚ್ಚ ಹಸಿರು, ಅದ್ರ ಮಧ್ಯೆ ಸೂರ್ಯ ಮುಳುಗೋದು ನೋಡೋಕ್ಕೆ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ನಾವು ಹೋಗಿದ್ದು ಈವ್ನಿಂಗ್ ಟೈಮಲ್ಲಿ ಅಲ್ವಾ. ಸೊ ಸನ್ಸೆಟ್ ನೋಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ಅಲ್ಲಿಂದ ಬಂದ್ವಿ. ನಾವು ಸ್ವರ್ಣಮುಖಿ ದೇವಸ್ಥಾನಕ್ಕೇನು ಹೋಗಲಿಲ್ಲ, ಯಾಕಂದರೆ ಸ್ವರ್ಣಮುಖಿ ದೇವಸ್ಥಾನ ಅಲ್ಲಿಂದ 1 ರಿಂದ 1.5 ಕಿಲೋಮೀಟ್ರ್ ಕಾಲ್ನಡಿಗೆಯಲ್ಲಿ ಹೋಗಬೇಕಾಗತ್ತೆ. ಮತ್ತು ಅದು ಕಾಲ್ದಾರಿಲಿ ನಡ್ಕೊಂಡು ಹೋಗಬೇಕಾಗುತ್ತೆ. ಅಲ್ಲಿ ಮತ್ತು ಒಂದು ಅದ್ಭುತವಾದ ಕಲ್ಯಾಣವೂ ಇದೆ. ಅಲ್ಲಿ ಸ್ನಾನ ಮಾಡೋದ್ರಿಂದ ಯಾವುದಾದ್ರೂ ಚರ್ಮ ರೋಗ ಏನಾದರೂ ಇದ್ದರೆ ಅದು ಬಗೆಹರಿಯುತ್ತಂತೆ. ಹಾಗೆ ಮೇಲ್ಗಡೆಯಿಂದ ನೀವು ವ್ಯೂ ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ. ಇಲ್ಲಿ ಪ್ರತಿ ವರ್ಷ ಜಾತ್ರೆ ಮತ್ತು ರಥೋತ್ಸವ, ಕಲ್ಯಾಣೋತ್ಸವನೂ ನಡೆಯುತ್ತೆ. ಅದು ಯುಗಾದಿ ಆದಮೇಲೆ ನಡೆಯುತ್ತೆ ಅನಿಸುತ್ತೆ. ಹೋದ ವರ್ಷ ನಾವು ಹೋಗಿದ್ವಿ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರನ್ನು ನಮಸ್ಕಾರ ಮಾಡಿಕೊಂಡು ನಾವು ಆಚೆ ಬಂದು ಬೆಟ್ಟದ ಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಅಲ್ಲೇ ಸನ್ಸೆಟ್ನ ನೋಡಿಕೊಂಡು ಅಲ್ಲೇ ತಂಪಾದ ಗಾಳಿನೂ ಬೀಸ್ತಾ ಇತ್ತು. ಸುತ್ತಮುತ್ತಲು ವ್ಯೂ ಎಷ್ಟು ಚೆನ್ನಾಗಿದೆ ನೀವು ನೋಡ್ಬೋದು. ಈ ಬೆಂಗಳೂರಲ್ಲಿರೋ ಟ್ರಾಫಿಕ್ಕು, ವಾಯುಮಾಲಿನ್ಯ ಆಗಿರ್ಬೋದು, ಶಬ್ದಗಳಿಗೆಲ್ಲ ನೀವು ಬೇಸತ್ತು ಹೋದರೆ ಪೀಸ್ಫುಲ್ ಆಗಿರೋ ಪ್ಲೇಸ್ನ ಹುಡುಕ್ತಾ ಇದ್ದರೆ ಮಿಸ್ ಮಾಡದೆ ಈ ಪ್ಲೇಸ್ಗೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಅವಾಗ ನಿಮಗೆ ಅನಿಸುತ್ತೆ ಎಷ್ಟು ಶಾಂತಯುತವಾಗಿ ಚೆನ್ನಾಗಿದೆ ಅಂತ.
ಹಾಗೆ ನೀವು ಸ್ವರ್ಣಮುಖಿ ದೇವಸ್ಥಾನಕ್ಕೂ ಹೋಗೋ ಹಾಗಿದ್ರೆ ಒಂದು ಸ್ವಲ್ಪ ಬೇಗನೆ ಬರಬೇಕಾಗುತ್ತೆ. ಈವ್ನಿಂಗ್ ಟೈಮಲ್ಲಾದರೆ ಅಲ್ಲಿಗೆ ಹೋಗೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಅದು ಕಾಡು ದಾರಿ ಆಗಿರೋದ್ರಿಂದ ಕಾಡು ಪ್ರಾಣಿಗಳು ಬರೋ ಚಾನ್ಸಸ್ ಇರುತ್ತೆ. ನಾವು ಈವ್ನಿಂಗ್ ಟೈಮಲ್ಲಿ ಹೋಗಿದ್ವಿ, ಚಿಕ್ಕ ಮಕ್ಕಳಿದ್ದಾರೆ ಅಂತ ನಾವೇನು ಸ್ವರ್ಣಮುಖಿ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಒಂದು ಸ್ವಲ್ಪ ಬೇಗ ಬಂದರೆ ಅಲ್ಲಿ ಹೋಗ್ಬೋದು ಆರಾಮಾಗಿ, ನಡ್ಕೊಂಡು ಹೋಗಬೇಕಾಗುತ್ತಲ್ಲ. ಮತ್ತು ಇನ್ನೊಂದೇನೆಂದರೆ ಈ ದೇವಸ್ಥಾನಕ್ಕೆ ಬರೋರಲ್ಲಿ ಹೆಚ್ಚಾಗಿ ದೇವರಿಗೆ ನಮಸ್ಕಾರ ಮಾಡೋಕ್ಕೆ ಅಂತ ಬರೋರಿಗಿಂತ ಜಾಸ್ತಿ ಫೋಟೋ ವಿಡಿಯೋ ರೀಲ್ಸು ಮಾಡೋಕ್ಕೆ ಬರೋರು ಅಂತಲೇ ಇರ್ತಾರೆ. ಅದರಲ್ಲಿ ನಾನು ಒಬ್ಬಳು ವಿಡಿಯೋ ಮಾಡ್ಕೋತಾ ಇದ್ದೆ. ಹಾಗೆ ಇನ್ನೊಂದೇನೆಂದರೆ ಇಲ್ಲಿರೋ ಬಂಡೆಗಳ ಮೇಲೆ ಲವ್ ಬರ್ಡ್ಸ್ಗಳು ಅವ್ರ ಹೆಸರುಗಳನ್ನ ಬರ್ಕೋತಾಯಿದ್ರು. ನಾನು ಅಂದ್ಕೊಂಡೆ ಇವ್ರಿಗೆ ಹೆಸರು ಬರ್ಕೊಳ್ಳೋಕ್ಕೆ ಬೇರೆ ಯಾವುದೂ ಜಾಗ ಸಿಗಲಿಲ್ವೇನೋ, ಈ ದೇವಸ್ಥಾನದ ಬಂಡೆನೇ ಆಗಿಬೇಕಿತ್ತೇನೋ ಅಂತ. ಸರಿ ಬಿಡಿ, ಅವ್ರವ್ರ ಇಷ್ಟ. ನಾವಿಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿಂದ ನಾವು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಮನೆಗೆ ಹೊರಟ್ವಿ. ಅವರಿರೋದು ಬನ್ನೇರುಘಟ್ಟದಲ್ಲೇ. ಅಲ್ಲಿ ಜಾತ್ರೆ ನಡೀತಾ ಇತ್ತು 5 ದಿವಸದಿಂದ. ಹೆಂಗೂ ಬಂದಿದ್ದೀವಿ ಅಂತ ಅಲ್ಲೇ ಜಾತ್ರೆನೂ ಮುಗಿಸ್ಕೊಂಡು ನೈಟ್ ಅಲ್ಲೇ ಸ್ಟೇ ಮಾಡಿಕೊಂಡು ನಾವು ನೆಕ್ಸ್ಟ್ ಡೇ ನಮ್ಮ ಮನೆಗೆ ಬಂದ್ವಿ. ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ. ಜನ ಮರಳೋ ಜಾತ್ರೆ ಮರಳೋ ಅಂತಾರಲ್ಲ, ಹಾಗೆ ಸೇಮ್ ಅದೇ ಥರ ಲಾಸ್ಟ್ ಟೈಮ್ ಹೋದಾಗಲೂ ಬೇರೆ ಕಡೆ ಹೋದಾಗಲೂ ಇದೇ ಥರ ಜನ ಇದ್ದರು. ಇಲ್ಲೂ ಅಷ್ಟೇ ತುಂಬಾ ಜನ ಇದ್ದರು. ಕಳೆದ ದಿನಗಳು ಬರೀ ನೆನಪುಗಳು ಮಾತ್ರ ಅಷ್ಟೇ. ಇದ್ದಾಗ ಜಾಲಿ ಜಾಲಿ, ಇರೋ ಅಷ್ಟು ದಿನ ಖುಷಿಯಾಗಿರಬೇಕು ಅಷ್ಟೇ. ಹೌದು ಅಲ್ವೋ? ಇನ್ನು ನಮ್ಮ ಹುಡುಗಿರು ಕೇಳೋದಾ, ಎಲ್ಲಿ ಜಾತ್ರೆ ಇದ್ರೂ ಅಷ್ಟೇ ಏನಾದರೂ ಕೊಂಡ್ಕೋದೇ ಹೋದರೆ ಮನಸ್ಸಿಗೆ ಸಮಾಧಾನನೇ ಆಗಲ್ಲ. ಇಲ್ಲೂ ಅಷ್ಟೇ ನನ್ನ ಹಸ್ಬೆಂಡ್ ಜೇಬಿಗೆ ಒಂದು ಸ್ವಲ್ಪ ಕತ್ರಿ ಹಾಕಿಬಿಟ್ಟು ಅಲ್ಲಿಂದ ಮನೆಗೆ ಹೋದ್ವಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನು ಒಂದ್ಸಲ ಪ್ರೆಸ್ ಮಾಡಿ. ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.